ನಮ್ಮ ಕರ್ನಾಟಕವು ಪ್ರವಾಸಿಗರ ಸ್ವರ್ಗ ಸೀಮೆ. ಕಣ್ಮನ ಸೆಳೆಯುವ ದೇವಾಲಯಗಳು, ಭವ್ಯ ಇತಿಹಾಸ, ವೈಭವ ಸಂಸ್ಕೃತಿಯಿಂದ ಕೂಡಿದ ಎಷ್ಟೋ ಐತಿಹಾಸಿಕ ಸುಂದರ ತಾಣಗಳಿವೆ. ಅಂತಹವುಗಳಲ್ಲಿ ರನ್ನಬೆಳಗೊಲಿಯ ಶ್ರೀ ಅಮೃತೇಶ್ವರ ದೇವಾಲಯವೂ ಒಂದು. ಈ ಅಮೃತೇಶ್ವರ ದೇವಾಲಯವನ್ನ ನಕ್ಷತ್ರದ ಆಕಾರದಲ್ಲಿ ನಿರ್ಮಿಸಲಾಗಿದೆ. ಅಮೃತೇಶ್ವರ ದೇವಾಲಯದ ಶಿಲ್ಪ ಸೌಂದರ್ಯ ಹಾಗೂ ಸೂಕ್ಷ್ಮಾಲಂಕಾರಗಳಂತೂ ಅದ್ಭುತವಾಗಿದೆ. ಈ ದೇವಾಲಯವು ಕಲ್ಯಾಣ ಚಾಲುಕ್ಯರ ಶಿಲ್ಪ ಕೆತ್ತನೆಯನ್ನು ಹಾಗೂ ಲಕ್ಕುಂಡಿಯ ದೇವಾಲಯಗಳ ಮಾದರಿಯನ್ನು ನೇರವಾಗಿ ಹೋಲುತ್ತದೆ. ಇತಿಹಾಸಕಾರರ ಪ್ರಕಾರ ಬಾದಾಮಿ ಚಾಲುಕ್ಯರ ಪ್ರಸಿದ್ಧ ದೊರೆಯಾದಂತಹ ಇಮ್ಮಡಿ ಪುಲಕೇಶಿಯವರ ಆಳ್ವಿಕೆಯ ಕಾಲದಲ್ಲಿ ಈ ದೇವಾಲಯ ನಿರ್ಮಾಣ ಆಗಿದೆ. ರಾಜ ಮಹಾರಾಜರ ಕಾಲದಲ್ಲಿ ದೇವಸ್ಥಾನದಲ್ಲಿರುವ ವೃತ್ತಾಕಾರದ ಚಪ್ಪಡಿ ಕಲ್ಲಿನ ಮೇಲೆ ನಾಟ್ಯ ಪ್ರದರ್ಶನವನ್ನು ಮಾಡುತ್ತಾ ಇದ್ದರು. ನವರಂಗದ 4 ಆವರ್ತಕ ಕಂಬಗಳಂತೂ ಶಿಲ್ಪಿಗಳ ತಂತ್ರ ಕೌಶಲ್ಯಕ್ಕೆ ಅತ್ಯುತ್ತಮ ನಿದರ್ಶನಗಳಾಗಿವೆ. ಈ ದೇವಾಲಯದಲ್ಲಿ ಯುಗಾದಿಯ ಮೊದಲ ದಿನವಾದ ಸೂರ್ಯೋದಯದ ವೇಳೆ ಸೂರ್ಯನ ಕಿರಣಗಳು ಲಿಂಗದ ಮೇಲೆ ಬೀಳುವುದು ಇಲ್ಲಿನ ವಿಶೇಷ. ಈ ಗ್ರಾಮದಲ್ಲಿ ಪ್ರತಿ ವರ್ಷ ಯುಗಾದಿ ಹಬ್ಬದ ದಿನದ ಬೆಳಿಗ್ಗೆ ಈ ದೃಶ್ಯ 1 ಬಾರಿ ಮಾತ್ರ ಕಾಣಿಸುತ್ತದೆ. ಕೇವಲ 10 ರಿಂದ 15 ನಿಮಿಷಗಳವರೆಗೆ ಕಾಣಸಿಗುವ ಈ ಅಪರೂಪದ ದೃಶ್ಯವನ್ನು ಪ್ರತಿ ವರ್ಷ ಗ್ರಾಮಸ್ಥರು ವೀಕ್ಷಿಸುತ್ತಾರೆ. ಈ ದೇವಾಲಯವು 3 ಮುಖ್ಯ ದ್ವಾರಗಳನ್ನು ಹೊಂದಿದೆ. 2001ನೇ ಇಸವಿಯಲ್ಲಿ ಸಂಪೂರ್ಣವಾಗಿ ನಶಿಸಿ ಹೋಗುವ ಮಟ್ಟಕ್ಕೆ ಈ ದೇವಾಲಯ ಬಂದಿತ್ತು. ಆವಾಗ ಕರ್ನಾಟಕ ಸರ್ಕಾರ ಈ ದೇವಾಲಯದ ಜೀರ್ಣೋದ್ಧಾರ ಕೆಲಸಗಳನ್ನು ಮಾಡಿತು. ರನ್ನಬೆಳಗೊಲಿಯಲ್ಲಿರುವವರು ಯಾರಾದರೂ ಈ ವಿಡಿಯೋ ನೋಡ್ತಾ ಇದ್ರೆ ನಿಮ್ಮ ಊರಿನಲ್ಲಿರುವ ಪ್ರಾಚೀನ ದೇವಾಲಯದ ಬಗ್ಗೆ ಎಲ್ಲರಿಗೂ ತಿಳಿಯುವಂತೆ ಮಾಡಿ.